Let us continue to solve the remaining questions of part D carrying 5 marks. ನೋಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ 43rd question. Solve by matrix method. 3x minus 2y plus 3z is equal to 8, 2x plus y minus z is equal to 1, 4x minus 3y plus 2z is equal to 4. ಸೊ ಇಲ್ಲಿ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ ಕಂಡುಹಿಡಿಯಬೇಕು. 44th ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಸಂಬಂಧಪಟ್ಟದ್ದು y equals a into e to the power of mx plus b into e to the power of nx. Prove that d square y by dx square minus m plus n dy by dx plus mny is equal to 0. 45th, if y equals tan inverse x whole square, show that x square plus 1 whole square into y2 plus 2x into x square plus 1 into y1 is equal to 2. Then next question, if e to the power of y into x plus 1 is equal to 1, show that d square y by dx square is equal to dy by dx whole square. So let us consider one by one. 43rd question ಅನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಇದೆ. ಸೊ ಫಸ್ಟ್ ನಾವು ಈಕ್ವೇಷನ್ಸನ್ನು ನೋಡ್ಕೊಳ್ಬೇಕು. ಸೊ ದ ಗಿವನ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಕ್ಯಾನ್ ಬಿ ರಿಟನ್ ಆ್ಯಸ್, ನೋಡಿ 43rd ಕ್ವಶನ್. ಸೊ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬರಿತೀವಿ, ಎರಡು ಕಾಲಮ್ ಮ್ಯಾಟ್ರಿಕ್ಸ್ ಬರಿತೀವಿ. ಸೊ 3 minus 2 3, ದೆನ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝೆಡ್ ದ ಸೆಕೆಂಡ್ ಈಕ್ವೇಷನ್ 4 minus 3 2 ಅಂತ ಬರಿತೀವಿ. ಸೊ ದಿಸ್ ಈಸ್ ಎ. ದೆನ್ ಎಕ್ಸ್ ಈಸ್ ಅನ್ನೋನ್ ಮ್ಯಾಟ್ರಿಕ್ಸ್. ದೆನ್ ಬಿ ಅಂತಕ್ಕಂಥದ್ದು ನಮ್ಮ ಕಾನ್ಸ್ಟೆಂಟು. ಸೊ ಆ ಈಕ್ವೇಷನ್ಸ್ಗಳಲ್ಲಿ ಕೊಟ್ಟಿರ್ತಕ್ಕಂಥ ಕಾನ್ಸ್ಟೆಂಟ್ಸ್ ಇಷ್ಟು ಬರಿತೀವಿ. ಓಕೆ, ದೀಸ್ ಸಿಸ್ಟಮ್ ಕ್ಯಾನ್ ಬಿ ರಿಟನ್ ಆ್ಯಸ್ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಅಂತಲೂ ಬರಿತೀವಿ. ಇಷ್ಟು ನಮ್ಮದು ಮ್ಯಾಂಡೇಟರಿ ಸ್ಟೆಪ್ಸ್ ಆಗಿರಬೇಕು. ಸೊ ಈಗ ನಮ್ಮ ಡಿಟರ್ಮಿನೆಂಟನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಭಾಳ ಕೇರ್ಫುಲ್ಲಾಗಿರಬೇಕು. ನೋಡಿ ಡಿಟರ್ಮಿನೆಂಟ್. ಸೊ ಅದನ್ನೇ ನಾನು ಬರೀತೀನಿ. 3 minus 2 3, 2 1 minus 1, 4 minus 3 2. Okay, let us expand it along first row. So 3 into 2 minus 3 ಆಯಿತು, ಪ್ಲಸ್ 2 into 4 plus 4 ಆಯಿತು, ಪ್ಲಸ್ 3 into minus 6 minus 4 ಆಗುತ್ತೆ. 3 into minus 1, 2 into 8, 3 into minus 10. ಅಲ್ಲಿಗೆ minus 3 plus 16 minus 30. ಸೊ ಅಲ್ಲಿಗೆ ಮೈನಸ್ 3 plus 16 minus 30. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 16 minus 3 is 13, 13 minus 30, ಅಲ್ಲಿಗೆ minus 17 ಬರುತ್ತೆ. ನೋಡಿ ಕ್ಯಾಲ್ಕುಲೇಟ್ ಮಾಡಿ, minus 17. ಸೊ ಡಿಟರ್ಮಿನೆಂಟ್ ಆಫ್ ಎ ವಿ ಗಾಟ್ minus 17. ಇಟ್ ಈಸ್ ಎ ನಾನ್ ಝೀರೋ, ಅಂದರೆ ನಮಗೆ ಝೀರೋ ಬರಲಿಲ್ಲ. ಸೊ ಕೊಟ್ಟಿರ್ತಕ್ಕಂಥ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಸಿಸ್ಟಮ್ ಹ್ಯಾಸ್ ಎ ಸೊಲ್ಯೂಷನ್, ಅಂದರೆ ಎಕ್ಸ್ಗೆ ವೈಗೆ ಝಡ್ಗೆ ಒಂದು ವ್ಯಾಲ್ಯೂಸ್ ನಮಗೆ ಕೊನೆಗೆ ಬರುತ್ತೆ ಅಂತ. ಸಿಸ್ಟಮ್ ಹ್ಯಾಸ್ ಎ ಯೂನಿಕ್ ಸೊಲ್ಯೂಷನ್. ಇದು ನೋಟ್ ಮಾಡ್ಕೊಳ್ಳಿ. ಡಿಟರ್ಮಿನೆಂಟ್ ಆಫ್ ಎ ಈಸ್ minus 17. ಸೊ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮೈನರ್ಸ್ ಆ್ಯಂಡ್ cofactors a11, a12, a13. So plus minus plus. Let's write this. Okay, what is the cofactor of first element? So that is 2 minus 3. That will be what? Minus 1. Then cofactor of next element, that is 4 plus 4. ಸೊ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು minus 8 ಬರುತ್ತೆ. ದೆನ್ minus 6 minus 4 ಇತ್ತು, ಅದು minus 10. ಸೊ ದೀಸ್ ಆರ್ ದ ಕೋಫ್ಯಾಕ್ಟರ್ಸ್ ಆಫ್ ಫಸ್ಟ್ 3 ಎಲಿಮೆಂಟ್ಸ್. ದೆನ್ ಸೆಕೆಂಡ್ ರೋಗೆ ನಾವು ಮೂವ್ ಆದರೆ a21, a22, a23 ಅಂತ ಹೇಳ್ತು. ಮೈನಸ್ ಪ್ಲಸ್ ಮೈನಸ್ ಸೈನನ್ನು ಬರಿತೀವಿ ಆ್ಯಸ್ ಯೂಶಲ್. ಸೊ ನೆಕ್ಸ್ಟ್ ಎಲಿಮೆಂಟಿಗೆ ಮೂವ್ ಆದರೆ -4 plus 9. ನೋಡಿ -4 plus 9 ಅಂದರೆ ಅಲ್ಲಿಗೆ that will be -5. Then next element 6 minus 12. ಸೊ ನೀವಲ್ಲಿ ಅಬ್ಸರ್ವ್ ಮಾಡಬೇಕು ಅಲಾಂಗ್ ರೋ ಆ್ಯಂಡ್ ಕಾಲಮ್. ಸೊ ದಟ್ ವಿಲ್ ಬಿ -6. ಆ್ಯಂಡ್ ನೆಕ್ಸ್ಟ್ ಎಲಿಮೆಂಟಿಗೆ ಮೂವ್ ಆದರೆ ಲೀವ್ ದಟ್ ರೋ ಆ್ಯಂಡ್ ದಟ್ ಕಾಲಮ್ ದ ಎಲಿಮೆಂಟ್ ಲೈಸ್. ಸೊ -9 plus 8, -9 plus 8. ಸೊ ಅಲ್ಲಿಗೆ ಮೈನಸ್ ಆಫ್ -1, ದಟ್ ವಿಲ್ ಬಿ 1. ಓಕೆ, so -1 minus 8 minus 10, then 5 minus 6 1. So let us move to next.
So last third row first column A31, A32, A33. So plus minus plus. So let us observe those elements. So that is 2 minus 3, ಅದು ಏನಾಗುತ್ತೆ -1 ಆಯಿತು. ದೆನ್ ನೆಕ್ಸ್ಟ್ ಎಲಿಮೆಂಟಿಗೆ ಮೂವ್ ಆದರೆ ಓಕೆ ಇಟ್ ಹಸ್ ಮೂವ್ ಟು ನೆಕ್ಸ್ಟ್ ಎಲಿಮೆಂಟ್. ಸೊ ದಟ್ ಈಸ್ -3 -6. -3 -6. ಸೊ minus of -9 ಅಂದರೆ ಪಾಸಿಟಿವ್. ದೆನ್ ಲಾಸ್ಟ್ 3 + 4. ಸೊ ದಟ್ ವಿಲ್ ಬಿ ವಾಟ್ 7. ಸೊ ಐ ಗಾಟ್ -1, 9 and 7. ಸೊ ಈಗ ಡೈರೆಕ್ಟಾಗಿ ನಾವು ಕಾಲಮ್ ವೈಸ್ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ನಾನು ಬರೀತೀನಿ. ಸೊ ನನಗೇನು ಬಂತು -1, -8, -10 ಫಸ್ಟ್ ಕಾಲಮ್, -5, -6, 1 ಸೆಕೆಂಡ್ ಕಾಲಮ್, -1, 9, 7 ಥರ್ಡ್ ಕಾಲಮ್. ದಿಸ್ ಈಸ್ ಮೈ ಅಡ್ಜಾಯಿಂಟ್ ಎ. ನೋಡಿ ನೋಟ್ ಮಾಡ್ಕೊಳ್ಳಿ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. So -1, -8, -10, -5, -6, 1, -1, 9, 7 is the adjoint A. So next let us go for okay, our formula is x is equal to A inverse B. So A inverse formula 1 by determinant of A into adjoint A into B. ಅಲ್ಲಿಗೆ 1 by so -17 ಇದು ನೋಡಿ. adjoint A ನಾವು ಈಗಿನ ಬರೆದ್ವಿ. Let us copy that. -1, -8, -10, -5, -6, 1, -1, 9, 7 into B 8, 1, 4. One by determinant of A into adjoint A into B. ಓಕೆ, ಇದು ಕಂಟಿನ್ಯೂ ಮಾಡ್ತೀನಿ. adjoint A into B. So let us write this 1 by -17 -1, -8, -10, -5, -6, 1, -1, 9, 7 into 8, 1, 4. Okay. So let us keep this as it is. ನೋಡಿ ಇದು ಮೈನಸ್, ಓಕೆ, ರೋ ಟು ಕಾಲಮ್ -8, -5, -4. ದೆನ್ -64, -6 + 36. ದೆನ್ -80, 10 8s are 80 + 1 1s are 1 + 28. ಸೊ ಇದೆಲ್ಲದೂ ಕೂಡ ನಾವು ಸಿಂಪ್ಲಿಫೈ ಮಾಡಬೇಕು. So then okay, I will write it here only. -1 by 17 into see -8, -5, -4. ಸೊ ಎಲ್ಲವನ್ನು ಆ್ಯಡ್ ಮಾಡಬೇಕಾಗುತ್ತೆ. ದಟ್ ಈಸ್ -17 ದೆನ್ -70 + 36. ದಟ್ ಈಸ್ -34. Then 28 + 1, 29. So -80 + 29, that is -51. ಸೊ ಇದು ನೋಡಿ -17, -34, ಇದು -51. ಸೊ ದಟ್ ಈಸ್ -1 by 17 into -17, -34, -51. So multiply every element by the scalar. -1 by 17 into -17, 1, -1 by 17 into -34, 2, -1 by 17 into -51, 3. So left hand side what we got, x, y, z. So it implies x is equal to 1, y is equal to 2, z is equal to 3. So these are the values of x, y, z. Okay. ಸೊ ದಿಸ್ ಒನ್ ಈಸ್ ಓವರ್ ಮ್ಯಾಟ್ರಿಕ್ಸ್ ಮೆಥಡ್. ನೋಡಿ ಈಗ ಇಲ್ಲಿ y ಅಂತ ಇದೆ, a into e to the power of mx plus b into e to the power of nx. Prove that this. Let us consider this 44th question. Okay, let us put the number 44th.
ಸೊ ವಾಟ್ ಈಸ್ ಗಿವನ್, y ಈಸ್ ಈಕ್ವಲ್ ಟು a ಇಂಟು ಇ ಟು ದಿ ಪವರ್, ನೋಡಿ ಅಬ್ಸರ್ವ್ ಮಾಡಿ, ಎಮ್ ಎಕ್ಸ್, b ಇಂಟು ಇ ಟು ದಿ ಪವರ್ ಎನ್ ಎಕ್ಸ್. ಸೊ ಲೆಟ್ ಅಸ್ ಡಿಫ್ರೆನ್ಷಿಯೇಟ್ ಫಸ್ಟ್. ನೋಡಿ ಎರಡನ್ನೂ ಡಿಫ್ರೆನ್ಷಿಯೇಟ್ ಮಾಡೋಣ. ಅಲ್ಲಿಗೆ ನಮಗೆ ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಸೊ ಎ ಹಂಗೆ ಇರಲಿ, ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಡೆರಿವೇಟಿವ್ ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಇಂಟು, ನೋಡಿ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಡೆರಿವೇಟಿವ್ ಅದೇ ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಮ್ ಎಕ್ಸ್. ಎಮ್ ಇಸ್ ಕಾನ್ಸ್ಟೆಂಟ್, ಎಮ್ ಹಂಗೆ ಬರಿತೀವಿ. ಡೆರಿವೇಟಿವ್ ಆಫ್ ಎಮ್ ಎಕ್ಸ್ ಈಸ್ ಎಮ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ 1, ಅಲ್ಲಿ ಎಮ್ ಅಂತ ಪ್ಲಸ್. ಅದೇ ಥರ ಬಿ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎನ್ ಎಕ್ಸ್ ಈಸ್ ಎನ್. ಇದು ನಮ್ಮ ಫಸ್ಟ್ ಆರ್ಡರ್ ಡೆರಿವೇಟಿವ್. ಸೊ ಏನು ಬಂತು, ಡಿ ವೈ ಬೈ ಡಿ ಎಕ್ಸ್ ಈಸ್ ಎ ಎಮ್ ಇಂಟು ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಬಿ ಎನ್ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಣ, ಸಾರಿ, ಡಿಫ್ರೆನ್ಷಿಯೇಟ್ ಎಗೈನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಆವಾಗ ನೋಡಿ ಇಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬಂತು. ಸೊ ಎ ಎಮ್ ಹಾಗೇ ಇರುತ್ತೆ, ಮತ್ತು ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಡೆರಿವೇಟಿವು ಎಮ್ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಹಾಗೆ ಇರುತ್ತೆ. ಡೆರಿವೇಟಿವ್ ಆಫ್ ಇ ಟು ದಿ ಪವರ್ ಆಫ್ ಎನ್ ಎಕ್ಸ್ ಈಸ್ ಎನ್ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್. ಅಲ್ಲಿಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವು ಎ ಎಮ್ ಸ್ಕ್ವಯರ್ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಬಿ ಎನ್ ಸ್ಕ್ವಯರ್ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್. ದಿಸ್ ಈಸ್ ಅವರ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಎ ಎಮ್ ಸ್ಕ್ವಯರ್ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಬಿ ಎನ್ ಸ್ಕ್ವಯರ್ ಇಂಟು ಇ ಟು ದಿ ಪವರ್ ಆಫ್ ಎನ್ ಎಕ್ಸ್. ಸೊ ನಾವು ಕನ್ಸಿಡರ್ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ y2 ಅಂತ ಬರ್ಕೊಳ್ತೀನಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ ಅಂದರೆ y2 ಅಂತ ಬರ್ಕೊಳ್ತೀನಿ ಮೈನಸ್ ಆಫ್ ಎಮ್ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂದರೆ y1 ಪ್ಲಸ್ ಎಮ್ ಎನ್ ಇಂಟು ವೈ. ಸೊ ಇಲ್ಲಿ ನೋಡಿ y2 ರೀಪ್ಲೇಸ್ ಮಾಡಬೇಕು. ಸೊ y1 ರೀಪ್ಲೇಸ್ ಮಾಡ್ತೀನಿ, y ರೀಪ್ಲೇಸ್ ಮಾಡ್ತೀನಿ ಅಷ್ಟೇ. ಪ್ಲಸ್ ಡೂ ದಿಸ್ ಇಯರ್. ಸೊ ಅಲ್ಲಿಗೆ y2 ಅಂದರೆ ನಮ್ಮ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ದಟ್ ಈಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ನಮ್ಮದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಏನಿತ್ತು ನೋಡ್ಬಿಡೋಣ. ಸೊ ದಟ್ ಈಸ್ ಎ ಎಮ್ ಸ್ಕ್ವೇರ್ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಬಿ ಎನ್ ಸ್ಕ್ವೇರ್ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಮೈನಸ್ ಎಮ್ ಪ್ಲಸ್ ಎನ್ ಇಂಟು ಫಸ್ಟ್ ಆರ್ಡರ್ ಡೆರಿವೇಟಿವ್ ಎ ಎಮ್ ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಪ್ಲಸ್ ಎಮ್ ಎನ್ ವೈ. ವೈ ಈಸ್ ಎ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಬಿ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್. ನೋಡಿ ಇಲ್ಲಿ ನಾವು ರೀಪ್ಲೇಸ್ ಮಾಡಿದ್ದೀನಿ y2ನ y1ನ ಮತ್ತು yn. ಸೊ ಈಗ ನಾವು ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಸೊ ಲೆಟ್ ಅಸ್ ಕೀಪ್ ದ ಫಸ್ಟ್ ಟು ಟರ್ಮ್ಸ್ ಆ್ಯಸ್ ಇಟ್ ಈಸ್. ನೋಡಿ ಈ ಟರ್ಮ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಈ ಎಮ್ ಪ್ಲಸ್ ಎನ್ ಅಂತಿದೆಯಲ್ಲ ನೋಡಿ, ಮೈನಸ್ ಎಮ್ ಮೈನಸ್ ಎನ್ ಆಗುತ್ತೆ, ಅದರಿಂದ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು ಎಲ್ಲ ಟರ್ಮ್ಸಿಗೂ. ಸೊ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಸ್ಟೆಪ್. ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ, ಫಸ್ಟ್ ಟು ಟರ್ಮ್ಸ್ ಹಾಗೆ ಬರೆದು ಬಿಡೋಣ. ಎ ಎಮ್ ಸ್ಕ್ವಯರ್ ಇಂಟು ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಬಿ ಎನ್ ಸ್ಕ್ವಯರ್ ಇಂಟು ಇ ಟು ದಿ ಪವರ್ ಆಫ್ ಎನ್ ಎಕ್ಸ್ ಆ್ಯಸ್ ಇಟ್ ಈಸ್. ಸೊ ನೆಕ್ಸ್ಟ್ ಐ ವಿಲ್ ಮಲ್ಟಿಪ್ಲೈ ಮೈನಸ್ ಎಮ್ ಎ ಎಮ್ ಇ ಟು ದಿ ಪವರ್ ಎಮ್ ಎಕ್ಸ್ okay, minus m a m e to the power of mx, then minus b m n e to the power nx. ಸೊ ಇದು m ಇಂದ ನಾನು ಮಲ್ಟಿಪ್ಲೈ ಮಾಡಿದೆ. ಅದೇ ಥರ ಮೈನಸ್ ಎ ಎಮ್ ಎನ್ ಇ ಟು ದಿ ಪವರ್ ಎಮ್ ಎಕ್ಸ್, ದೆನ್ ಮೈನಸ್ ಬಿ n into n, that is n square into e to the power nx, then plus mn
ಎ ಇಂಟು ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಪ್ಲಸ್ ಎಮ್ ಎನ್ ಬಿ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್. ನೋಡಿ ಈ ಥರ ಬರುತ್ತೆ. ಸೊ ಇಲ್ಲಿ ನಮಗೆ ನೋಡಿ 2 ಎಮ್ ಇದೆ, ಎಮ್ ಇಂಟು ಎಮ್ ದಟ್ ಈಸ್ ಎಮ್ ಸ್ಕ್ವೇರ್. ಸೊ ಲೆಟ್ ಅಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಸ್ಟೆಪ್. ಸೊ ಫಸ್ಟು 2 ಟರ್ಮ್ಸ್ ಹಾಗೆ ಬರೀ. ಲೆಟ್ ಮಿ ರಿಪೀಟ್ ಇಟ್ ಒನ್ಸ್ ಅಗೈನ್. ಎ ಎಮ್ ಸ್ಕ್ವೇರ್ ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಸ್ಕ್ವೇರ್ ಇ ಟು ದಿ ಪವರ್ ಎನ್ ಎಕ್ಸ್ ಮೈನಸ್ ಎ ಎಮ್ ಸ್ಕ್ವೇರ್ ಇ ಟು ದಿ ಪವರ್ ಎಮ್ ಎಕ್ಸ್ ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ minus b mn e to the power nx, then minus a mn e to the power mx minus bn square e to the power nx plus mn plus a mn e to the power mx plus b mn e to the power nx. ಸೊ ಇಷ್ಟು ಟರ್ಮ್ಸ್ ಬರುತ್ತೆ. ಸೊ ಇಲ್ಲಿ ನಮಗೆ ನೋಡಿ ಮೈನಸ್ ಎ ಎಮ್ ಸ್ಕ್ವೇರ್ ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ plus am square e to the power mx, then bn square e to the power nx plus bn square e to the power of nx minus bn square e to the power cancel, then minus bmn e to the power of nx plus bmn e to the power of nx cancel, minus amn e to the power of mx plus amn e to the power of nx cancel. ಸೊ ಎಲ್ಲ ಟರ್ಮ್ಸ್ ಕ್ಯಾನ್ಸಲ್ ಆಗಿ ನಮ್ಮ ಆನ್ಸರ್ 0 ಬರುತ್ತೆ. ಸೊ ಅಲ್ಲಿಗೆ ನಮಗೆ ಕೊಟ್ಟಿದ್ದವರು ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್, ಅದನ್ನು y2 ಅಂತ ಬರ್ಕೊಳ್ತಿದ್ದೆ, minus m plus n into y1 plus mn y is equal to 0 ಅಂತ ಪ್ರೂವ್ ಮಾಡಿದ್ವಿ. ಸೊ ದಿಸ್ ಈಸ್ ಅಬೌಟ್ 44th question. ಸೊ ಲೆಟ್ us continue to work out 45th. So given that y is equal to tan inverse x whole square, ನೋಡಿ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಆವಾಗ y1 ಬಂತು. ನೋಡಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪವರ್ ರೂಲ್ ಯೂಸ್ ಮಾಡಿದ್ರೆ n ಇಂಟು ಎಕ್ಸ್ ಟು ಪವರ್ n - 1 ಯೂಸ್ ಮಾಡಿದ್ರೆ 2 ಟೈಮ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯಿತು. ಸೊ ಇದನ್ನು ನೋಡಿ ಇನ್ನೊಂದು ಡಿಫ್ರೆನ್ಷಿಯೇಟ್ ಮಾಡೋದಕ್ಕಿಂತ ಮುಂಚೆ ಸೊ ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ y1 into 1 plus x square is equal to 2 times tan inverse x. y1 into 1 plus x square is equal to 2 times tan inverse x. ಸೊ ಈಗ ಡಿಫ್ರೆನ್ಷಿಯೇಟ್ ಎಗೈನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ ಎಡಗಡೆ ಪ್ರಾಡಕ್ಟ್ ಯೂಸ್ ಮಾಡೋಣ. ಫಸ್ಟ್ ಫಂಕ್ಷನ್ ಈಸ್ y1, ಡೆರಿವೇಟಿವ್ 1 plus x square ಏನಾಗುತ್ತೆ 2x ಆಗುತ್ತೆ, ಪ್ಲಸ್ ಸೆಕೆಂಡ್ ಫಂಕ್ಷನ್ 1 plus x square ಇಂಟು ಡೆರಿವೇಟಿವ್ ಆಫ್ y1 is what y2. ಇದಿಷ್ಟು ಲೆಫ್ಟ್ ಹ್ಯಾಂಡ್ ಸೈಡ್ ಆಯಿತು. ಸೊ ರೈಟ್ ಹ್ಯಾಂಡ್ ಸೈಡ್ ಲೆಟ್ us keep 2 as it is. ಡೆರಿವೇಟಿವ್ ಆಫ್ tan inverse x is 1/1 plus x square. ಓಕೆ, ಮತ್ತೊಮ್ಮೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಅಲ್ಲಿಗೆ 1 plus x square, ನೋಡಿ ಆ 1 plus x square ಡಿನಾಮಿನೇಟರಲ್ಲಿದೆ. ಸೊ ಅದನ್ನು ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 1 plus x square ಇಂಟು 2xy1 ಪ್ಲಸ್ 1 plus x square ಇಂಟು y2 is equal to ಬಲಗಡೆ 2 ಅಷ್ಟೇ ಉಳೀತು. ಈಗ ಹೊರಗಡೆ ಇರ್ತಕ್ಕಂಥ 1 plus x square ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ 1 plus x square ಇಂಟು 2xy1 ಹಂಗೆ ಬರೆದ್ಬಿಡೋಣ. 1 plus x square ಇಂಟು 2xy1 ಪ್ಲಸ್ 1 plus x square ಇಂಟು 1 plus x square ಅಂದರೆ 1 plus x square ಹೋಲ್ ಸ್ಕ್ವೇರ್ ಇಂಟು y2 is equal to 2. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಡೆರಿವೇಟಿವ್. ಸೊ ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು. ಸೊ ನಾವು ಪ್ರೂವ್ ಮಾಡಿರ್ತಕ್ಕಂಥ ರಿಸಲ್ಟನ್ನು. ಓಕೆ, ಸೊ ವಿ ಹ್ಯಾವ್ ವರ್ಕ್ಡ್ ಔಟ್ 43rd, 44th, 45th. ನೋಡಿ ಈಗ ಇಲ್ಲಿ 46th ಕ್ವಶನ್ ಇದೆ. ಇಫ್ e to the power of 5 into x plus 1 is equal to 1, ಶೋ ದಟ್ d square over dx square is equal to dy by dx whole square ಅಂತ ಇದೆ. ಸೊ ಇಲ್ಲಿ ನಮಗೆ 2 ಸಾರಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆಯಿತು. ಸೊ
e to the power of 5 into x plus 1 is equal to 1 ಅಂತ ಇದೆ. 46th. Okay, what is given here? E to the power of y into x plus 1 ಕೊಟ್ಟಿದ್ದಾರೆ ನೋಡಿ. ಇದನ್ನು ಈ ಥರ ಬರ್ಕೊಳ್ತೀನಿ. e to the power of y ಅಷ್ಟೇ ಲೆಫ್ಟ್ ಹ್ಯಾಂಡ್ ಸೈಡ್ ಉಳಿಸ್ಕೊಂಡ್ರೆ 1/1 ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಇದನ್ನೀಗ ನಾನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ, e to the power of y ಇದೆ. ಡೆರಿವೇಟಿವ್ ಆಫ್ e to the power of y ಏನು? e to the power of y ಆಗುತ್ತೆ. ಚೈನ್ ರೂಲ್ ಯೂಸ್ ಮಾಡಬೇಕು. e to the power of y ಇಂಟು dy/dx. ಓಕೆ ನೋಡಿ, ರೈಟ್ ಹ್ಯಾಂಡ್ ಸೈಡ್ 1/1 ಪ್ಲಸ್ ಎಕ್ಸ್ ಅಂತಿದೆ. ಸೊ ಇದಕ್ಕೆ ನಾವು ಫಾರ್ಮುಲಾನ ಯೂಸ್ ಮಾಡ್ಬೇಕು. ಏನಂದರೆ ನೋಡಿ, ರೈಟ್ ಡೆರಿವೇಟಿವ್ ಆಫ್ ನಮಗೆ ಗೊತ್ತಿದೆ. ಇದು ಡೆರಿವೇಟಿವ್ ಆಫ್ 1/x ಏನು? -1/x². ಇದು ಫಾರ್ಮುಲಾ ಯೂಸ್ ಮಾಡಬೇಕು. ಅಥವಾ ನೀವು ಕೋಷಂಟ್ ರೂಲ್ ಯೂಸ್ ಮಾಡಿದ್ರೂ ಇದಕ್ಕೆ ಬರುತ್ತೆ. ಬಟ್ ಡೋಂಟ್ ಯೂಸ್ ಕೋಷಂಟ್ ರೂಲ್, ಡೈರೆಕ್ಟ್ ನೋಡಿ. ಡೆರಿವೇಟಿವ್ 1/x ಈಸ್ -1/x². ಹಾಗಾದರೆ ಇದಕ್ಕೆ ಏನು ಬರೀಬೇಕು ನಾನು? 1/x, ಎಕ್ಸ್ ಜಾಗದಲ್ಲಿ 1 + x ಇದೆ. ಹಾಗಾದರೆ ಡೆರಿವೇಟಿವ್ 1/1 + x ಏನು ಬರಬೇಕು? -1/x² ಅಲ್ವಾ? ಎಕ್ಸ್ ಜಾಗದಲ್ಲಿ 1 + x ಇರೋದ್ರಿಂದ ಇದು e to the power of y into dy/dx is equal to -1/1 + x whole square. So let me write it again. ಸೊ ನನಗೆ dy/dx ಅಷ್ಟೇ ಬೇಕಾಗಿದೆ. ಸೊ dy/dx is equal to -1/1 + x whole square into e to the power of y ಬಂತು ನೋಡಿ. ಇಲ್ಲಿ -1/1 + x whole square ಇಂಟು ದಿಸ್ e to the power of y. ಸೊ e to the power of y ಅಂದರೆ ಅದು 1/1 + x. ಈ e to the power of y ನ ರೀಪ್ಲೇಸ್ ಮಾಡಿದ್ರೆ 1/1 + x ಬರುತ್ತೆ. ದಟ್ ಈಸ್, ನೋಡೋಣ ಇನ್ನೊಂದು ಸರಿ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡ್ತೀನಿ. -1/1 + x whole square ಇಂಟು e to the power of y ಅಂದರೆ ಕೊಟ್ಟಿರೋ ನಾವು ಬಿಡಿಸಿದ್ವಲ್ಲ 1/1 + x. ಅದು ಅಲ್ಲಿಗೆ 1 + x ಕ್ಯಾನ್ಸಲ್ ಆಯಿತು. ಸೊ ಉಳಿದಿದ್ದು dy/dx is equal to -1/1 + x ಬಂತು ನೋಡಿ. ಇದು dy/dx ನೋಟ್ ಮಾಡ್ಕೊಳ್ಳಿ. ಕ್ವೆಶ್ಚನ್ 1 ಕಂಟಿನ್ಯೂ ಮಾಡೋಣ. ಸೊ ಫಸ್ಟ್ ಆರ್ಡರ್ ಡೆರಿವೇಟಿವ್ ನನಗೇನು ಬಂತು? -1/1 + x ಬಂದಿದೆ. ನೋಡಿ, ಇದನ್ನು ಇನ್ನೊಂದು ಸರಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ, ಡಿಫ್ರೆನ್ಷಿಯೇಟ್ ಎಗೈನ್. ಈಗ ನೋಡಿ, ಆಗಲೇ ನಾನು ಹೇಳಿದೆ ಡೆರಿವೇಟಿವ್ 1/x ಏನು? -1/x². ಹಾಗಾದರೆ ಇದನ್ನು ಇನ್ನೊಂದು ಸರಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡೈರೆಕ್ಟ್ ಬರೀಬೋದು. d²y/dx² ಈಸ್, ನೋಡಿ ಇನ್ನೊಂದು ಸರಿ ಹೇಳ್ತೀನಿ, ಡೆರಿವೇಟಿವ್ ಆಫ್ 1/x ಇದು -1/x². ಓಕೆ, ಹಾಗಾದರೆ ಇದೇ ಫಾರ್ಮುಲಾ ಯೂಸ್ ಮಾಡಿ. ಇಲ್ಲಿ ಆಲ್ರೆಡಿ 1 ಇದೆ, ಇದನ್ನು ಎಕ್ಸ್ ಅಂತ ಥಿಂಕ್ ಮಾಡಬೇಕು, 1/xನ. ಹಾಗಾದರೆ ಡೆರಿವೇಟಿವ್ ಆಫ್ -1/x ಏನು ಬರಬೇಕು? ಸೊ ದಟ್ ಮೈನಸ್ ಆ್ಯಂಡ್ ದಿಸ್ ಮೈನಸ್ ಎರಡು ಪ್ಲಸ್ ಆಗಿ, ಸೊ ನನ್ನ ಆನ್ಸರ್ ಏನು ಬರ್ಬೇಕು ನೋಡಿ? ಡೆರಿವೇಟಿವ್ ಆಫ್ -1/x ಈಸ್ 1/1 + x whole square ಬರುತ್ತೆ. ಓಕೆ, 1/1 + x whole square. ಅಥವಾ ನೀವು ಕೋಷಂಟ್ ರೂಲ್ ಯೂಸ್ ಮಾಡಿದ್ರೂ ನಿಮಗೆ ಆನ್ಸರ್ ಬರುತ್ತೆ 1/1 + x whole square. ಸೊ ಇದು ಈಕ್ವೇಷನ್ 2 ಅಂತ ಕರೆಯೋಣ. ಸೊ ನಮ್ಮದು ಈಕ್ವೇಷನ್ 1 dy/dx, ಇದು d²y/dx². ಸೊ ಅವ್ರು ಕೇಳಿರೋದೇನು? d²y/dx². ಸೊ ದಟ್ d²y/dx² is equal to dy/dx whole square ಅಂತ ಹೇಳಿದ್ದಾರೆ. ಓಕೆ, ಸೊ ಏನಂತ ಹೇಳಿದರು? d²y/dx² is equal to dy/dx whole square ಅಂತ ಹೇಳಿದ್ದಾರೆ. ಹಾಗಾದರೆ d²y/dx² ನಮ್ದು ಏನು ಬಂದಿತ್ತು? 1/1 + x whole square dy/dx. ನೋಡಿ, ನಮ್ಮ ಫಸ್ಟ್ ಆರ್ಡರ್ ಡೆರಿವೇಟಿವ್ ನಾವು ಈಕ್ವೇಷನ್ 1 ಅಂತ ಕೊಟ್ಟಿದ್ವಿ dy/dxಗೆ. ಅದು -1/1 + x whole square. ಹಾಗಾದರೆ -1 whole square ಅಂದರೆ 1, ಡಿನಾಮಿನೇಟರ್ನು ಸ್ಕ್ವೇರ್ ಮಾಡೋಣ. 1 + x whole square. ನೋಡಿ, 1/1 + x whole square is equal to 1/1 + x whole square. So this proves our required result. Okay, so in this session we have solved all these problems. So note down all these problems in your notebook and let us solve the remaining questions in the next session.